ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ತುಂಬಾ ಸೀರಿಯಸ್ ಆಗಿದ್ದೀರಿ. ಏನಾಯ್ತು? ಹಾಗೇನಿಲ್ಲ, ಈ ಕಾಮ್ ಆಗಿದ್ದೀನಿ, ಫ್ರೀ ಆಗಿದ್ದೀನಿ, ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಈ ಇದ್ದೀನಿ. ಇಂಟರ್ವ್ಯೂ ಇಂದ ಏನು ಮತ್ತೊಂದು ಕಾಂಟ್ರವರ್ಸಿ ಆಗ್ಬಾರ್ದು ಅಂತ ಏನನ್ನ ಆಲೋಚನೆ ಮಾಡ್ತಿದ್ದೀರಾ? ಆಕ್ಚುಲಿ ಕಾಂಟ್ರವರ್ಸಿ ಅಂದ್ರೇನೆ ನಾನು ದೂರ ಇರ್ತೀನಿ, ಕಾಂಟ್ರವರ್ಸಿ ಆಗಕ್ ಇಷ್ಟ ಇಲ್ಲ. ಸೊ ಬಟ್ ನಿಮ್ಗೆ ಅನಿಸ್ದಂಗೆ ಸೋನು ಶೆಟ್ಟಿ ಇದ್ದ ಕಡೆ ಕಾಂಟ್ರವರ್ಸಿ ಇರ್ತದಪ್ಪ ಅಂತಾರೆ. ಜನರ ಅಭಿಪ್ರಾಯ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಯಾವ ತರ ಟ್ರೀಟ್ ನೀವು ಮಾಡ್ತಾರೆ. ಮಾಡ್ಬೇಕು ಅಂತಿಲ್ಲ. ನನಗ್ ಮಾಡಕ್ಕಂತೂ ಇಷ್ಟ ಇಲ್ಲ. ಸೊ ಅವ್ರು ಯಾವ ತರ ರಿಯಾಕ್ಟ್ ಆಗ್ತಾರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಆಗ್ತೀನಿ. ಸೊ ಅವ್ರು ಯಾವ ತರ ನನಗೆ ರಿಯಾಕ್ಟ್ ಆಗ್ತಾರೆ ಆ ಬೇಸಿಕ್ ಮೇಲೆ ನಾನು ಮಾತಾಡಿರ್ತೀನಿ. ಅದು ಬಿಟ್ಟು ಬೇರೆ ಇಂಟೆನ್ಷನ್ ಇಂದ ನಾನು ಯಾವ್ದು ಮಾತಾಡಲ್ಲ. ಹೇಗಿದ್ರು ನಿಮಗೆ ಗೊತ್ತು, ನೀವು ಎಷ್ಟೋ ಸಲ ಹೇಳಿದ್ದೀರಿ, ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ನಾನು ಯಾರಿಗೂ ಭಯ ಪಡೋಲ್ಲ, ಯಾರಿಗೂ ಆನ್ಸರ್ ಮಾಡೋದಂತಿಲ್ಲ. ಅಂತಹ ಪರಿಸ್ಥಿತಿಲಿ ಕಾಂಟ್ರವರ್ಸಿ ಆದ್ರೇನು, ಕಾಂಟ್ರವರ್ಸಿ ಆಗಲಿಲ್ಲ ಅಂದ್ರೆ ಏನು. ಸೊ ನಿಜವಾಗ್ಲೂ ನಿಮ್ಗೆ ಡಿಫ್ರೆನ್ಸ್ ಆಗುತ್ತಾ? ಡಿಪೆಂಡ್ ಆನ್ ದ ಪೀಪಲ್ಸ್, ಅವ್ರು ಯಾವ ತರ ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆನೆ. ಕಾಂಟ್ರವರ್ಸಿ ಅವ್ರು ಮಾಡಿಸ್ಲೇಬೇಕು ಅಂತ ನನ್ನ ಪ್ರೊವೋಕ್ ಮಾಡಿದ್ರೆ ನಾನು ಮಾಡ್ತೀನಿ, ಅದು ಯಾರ ಕೈಲೂ ಸಾಧ್ಯ ಇಲ್ಲ. ನೇರವಾಗಿ ನನ್ನೇ ಅಲಿಗೇಷನ್ ಮಾಡ್ತಿದ್ದೀರಿ. ನಾನು ನಿಮ್ಗೆ ಕಾಂಟ್ರವರ್ಸಿ ಮಾಡ್ಸೋಕ್ ಪ್ರಯತ್ನ ಪಟ್ರೆ ಇಲ್ಲ ಇಲ್ಲ ಆಗಲ್ಲ, ಅದು ಜನಕ್ಕೆ ಹೇಳ್ತಾ ಇರೋದು, ಅವ್ರ ಮೇಲೆ ಡಿಪೆಂಡ್ ಅಲ್ವಾ. ಈಗ ನೀವು ಕೇಳಿದ ಕ್ವಶನ್ ನಂಗೆ ಅರ್ಥ ಆಯ್ತು. ಸೊ ಜನ ಯಾವ ತರ ನನ್ನ ಪ್ರೊವೋಕ್ ಮಾಡಿ ನನ್ನ ನೆಗೆಟಿವ್ ಆಗಿ ತೋರ್ಸ್ಬೇಕು ಅಂತ ಪ್ರೊವೋಕ್ ಮಾಡ್ತಾ ಇದಾರೆ. ಸೊ ಆ ಜನಕ್ಕೆ ನಾನು ಹೇಳೋದು ಇಷ್ಟೇ, ಅವ್ರು ಯಾವ ತರ ಪ್ರೊವೋಕ್ ಮಾಡ್ತಾರೋ ಅದಕ್ಕೆ ಡಬ್ಬಲ್ ನಾನು ಕೊಡ್ತೀನಿ. ಕಾಂಟ್ರವರ್ಸಿ ಆದ್ರೂ ಆಗ್ಲಿ ಮತ್ತೊಂದಾಗ್ಲಿ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೋನು, ಇವಾಗ ಒಂದ್ ಹೇಳಿ, ಜನ ನಿಮ್ಮನ್ನ ನೆಗೆಟಿವ್ ಅಲ್ಲಿ ತೋರ್ಸೋ ಪ್ರಯತ್ನ ಪಡ್ತಾರೆ ಅಂತ ನಿಮ್ಮ ಮಾತಾ? ಸಮ್ ಪೀಪಲ್ಸ್, ಕೆಲವೊಂದು ಯೂಟ್ಯೂಬ್ಸ್, ಫೇಕ್ ಯೂಟ್ಯೂಬ್ಸ್ ನಾನು ನೋಡಿದ್ದೀನಿ. ಅವ್ರಿಗೆ ಸಬ್ಸ್ಕ್ರೈಬ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ಕೆಲವೊಬ್ರು, ಎಲ್ರು ಅಲ್ಲ ಕೆಲವೊಬ್ರು ನನ್ಗೆ ಆತರ ಪೋಟ್ರೆ ಮಾಡ್ತಾ ಇದಾರೆ. ಕೆಲವೊಂದು ನಾನು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೋಡಿದೀನಿ. ಸೊ ಅವ್ರಿಗೆ ಹೇಳ್ತಾ ಇರೋದು, ಯಾವ ರೀತಿ ಯಾವ ತರ ಸೋನು ಶೆಟ್ಟಿ ಇದು ಮಾಡದೇ ಇರೋದ್ನೆಲ್ಲ ಸೋನು ಶೆಟ್ಟಿ ಮಾಡಿದ್ದಾರೆ, ಇದು ಈ ಇಂಟೆನ್ಷನ್ ಮಾಡಿರೋದು ಫೇಮಸ್ ಆಗೋ, ಕಾಂಟ್ರವರ್ಸಿ ಆಗೋಕೆ, ಬಿಗ್ ಬಾಸ್ ಹೋಗೋಕೆ, ಈ ತರ ಒಂದು ಮಾತ್ ಬಂದಾಗ ಆತರ ಒಂದು ಸೋನು ಶೆಟ್ಟಿ ಮಾಡದೇ ಇರೋದ್ನೆಲ್ಲ ಇವಾಗ ಏನಾಗಿರುತ್ತೆ, ಏನ್ ಕಾಂಟ್ರವರ್ಸಿ ಆಗಿರುತ್ತೆ, ಯಾವ ತರ ಕೆಟ್ಟ ಮೆಸೇಜ್ ಆಗ್ಲಿ ಏನ್ ಬಂದಿರುತ್ತೋ ಅದು ನನಗ್ ಗೊತ್ತಿರುತ್ತೆ ಅಷ್ಟೇ, ಬೇರೆ ಯಾರಿಗೂ ಗೊತ್ತಿರಕ್ ಸಾಧ್ಯ ಇಲ್ಲ. ಈಗ ಅವರು ನನ್ನ ಡೈರೆಕ್ಟ್ ಆಗಿ ನೋಡಿಲ್ಲ, ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಿಲ್ಲ, ನಾನು ಏನು ಅಂತ ಗೊತ್ತಿಲ್ದೇನೆ ಸೋನು ಶೆಟ್ಟಿ ಇದ್ ಮಾಡಿದ್ದಾರೆ, ಈ ಇಂಟೆನ್ಷನ್ ಮಾಡಿರೋದಂತೆ ಅದು ಹೇಗೆ ಹೇಳ್ತಾರೆ. ಬಟ್ ಕೆಲವೊಂದು ಫೇಕ್ ಯೂಟ್ಯೂಬರ್ಸ್ ಆಗಿರ್ಬೋದು, ಕೆಲವೊಬ್ರು ನನ್ನ ಹೇಟರ್ಸ್ ಅಂತಾನೆ ಹೇಳ್ತೀನಿ, ತುಂಬಾ ಜನ ಇದ್ದಾರೆ, ಅವರು ಆತರ ಬಿಂಬಿಸ್ತಾ ಇದಾರೆ ನನ್ನ. ಸೊ ಅದಕ್ಕೆಲ್ಲ ನಮ್ ತಲೆ ಕೆಡ್ಸ್ಕೊಳಲ್ಲ. ಏನಂದ್ರೆ ಒಂದು ಸೆಲೆಬ್ರಿಟಿ, ನೀವೊಂದು ಓಡೋ ಕಂಟೆಂಟು, ಸೊ ನಿಮ್ಮನ್ ಮೇಲೆ ಒಂದು ಹೆಡ್ಲೈನ್ ಹಾಕ್ತಾರೆ, ಏನೋ ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾರೆ, ಆ ವಿಡಿಯೋ ಓಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತಾ ಇರೋದ? ಆ ವಿಡಿಯೋ ಆ ರೀತಿ ಮಾಡಬಾರ್ದು, ನಾನು ಆ ರೀತಿ ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಆದ್ರೂ ಯೂಟ್ಯೂಬ್ ಚಾನಲ್ಸ್ಗಳು ಈ ರೀತಿ ಮಾಡುತ್ತೆ ಅಂತನಾ? ಎಸ್ ಅದು ನಿಜಾನೇ. ಬಟ್ ನಾನು ಯಾವ ತರ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರುತ್ತೆ, ಆಲ್ಮೋಸ್ಟ್ ಏನ್ ಮಾತಾಡಿರ್ತೀನಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರುತ್ತೆ, ನಾನೇನ್ ಮಾತಾಡಿರ್ತೀನಿ ಜನಕ್ಕೂ ಗೊತ್ತಿರುತ್ತೆ. ಸೊ ಆ ವರ್ಡ್ ಯೂಸ್ ಮಾಡ್ಕೊಂಡು ಒಂದು ಏನ್ ಮಾತಾಡಿರ್ತೀವಿ ಅಂತ ಒಂದು ಒಳ್ಳೆ ಇಂಟೆನ್ಷನ್ ಇಂದ ಆ ಸಂದೇಶ ಕೊಟ್ರೆ ಓಕೆ, ಐ ಅಗ್ರಿ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಈಗ ಒಬ್ರು ಚೆನ್ನಾಗಿದ್ದಾರೆ ಅಂತಂದ್ರೆ ಗೊತ್ತಲ್ವಾ ಹೇಗೆ ಯಾವ ತರ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾರೆ ಅಂತ ತುಂಬಾ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ಅಂತ ಒಂದು ಪೀಪಲ್ಸ್ ಮಾತ್ರ ಹೇಳ್ತಾ ಇರೋದು, ಅವ್ರಿಗೆ ಏನ್ ಬೇಕು, TRP ಬೇಕು, ಇಲ್ಲ ಅಂತಂದ್ರೆ ಅವ್ರಿಗೆ ಏನ್ ಬೇಕು, ಅವ್ರ ಚಾನಲ್ ಚೆನ್ನಾಗಿ ಓಡ್ಬೇಕು ಅಂದ್ರೆ TRPಗೋಸ್ಕರ ಒಬ್ರನ್ನ ತುಳಿಯೋಕ್ಕೂ ರೆಡಿ ಇರ್ತಾರೆ. ಅವ್ರಿಗೆ ನಮಗೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಅದನ್ನ ಯೋಚನೆ ಮಾಡಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.